ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿ ಕೇವಲ 6 ತಿಂಗಳು ಕಳೆದಿದೆ. ಆದ್ರೆ ಈಗ ಶ್ರೀರಾಮ ಮಂದಿರದ ಗರ್ಭಗುಡಿಯ ಮೇಲ್ಚಾವಣಿ ಈಗ ಸೋರ್ತಿದೆಯಂತೆ. ಇನ್ನು ನಿರ್ಮಾಣ ಹಂತದಲ್ಲಿರುವಂತಹ ದೇವಾಲಯವನ್ನ ಉದ್ಘಾಟನೆ ಮಾಡುವುದು ಸಂಪ್ರದಾಯದಲ್ಲಿ ಇಲ್ಲ ಎನ್ನುವಂತ ಮಾತನ್ನು ಕೂಡ ಹೇಳಿದರು. ಹಾಗಾದ್ರೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ನೀರು ಸೋರ್ತಿರೋದು ಯಾವುದೋ ಅಶುಭ ಸೂಚಕನ? ಅದು ದಶಕಗಳ ಕನಸಾಗಿತ್ತು. ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ಬೇಕಂತ. ಇವೆಲ್ಲದರ ಹೋರಾಟದ ಪ್ರತಿಫಲವೇ ಜನವರಿ 22, 2024ರಲ್ಲಿ ಮತ್ತೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿತ್ತು. ಕೋಟ್ಯಾಂತರ ಭಕ್ತರು ಶ್ರೀರಾಮನನ್ನ ನೋಡ್ಲಿಕ್ಕೆ ಅಯೋಧ್ಯೆಗೆ ಬಂದು ಜನಸಾಗರವೇ ತುಂಬಿತ್ತು. ಆದ್ರೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿ ಕೇವಲ 6 ತಿಂಗಳು ಕಳೆದಿದೆ. ಆದ್ರೆ ಈಗ ಶ್ರೀರಾಮ ಮಂದಿರದ ಗರ್ಭಗುಡಿಯ ಮೇಲ್ಚಾವಣಿ ಈಗ ಸೋರ್ತಿದೆಯಂತೆ. ಗರ್ಭಗುಡಿಯಲ್ಲಿ ಪ್ರಧಾನ ಅರ್ಚಕರು ಕೂರುವಂತಹ ಸ್ಥಾನದಲ್ಲಿ ನೀರು ದರದರನೆ ಹರಿದು ಬರ್ತಿದೆಯಂತೆ. ಹಾಗಾದ್ರೆ ಅಂತಹ ಭವ್ಯ ಕ್ಷೇತ್ರದಲ್ಲಿ ದೇಶದ ಮಹಾನ್ ಇಂಜಿನಿಯರ್ಸ್ಗಳು ಕೆಲಸ ಮಾಡಿ ನಿರ್ಮಾಣ ಮಾಡಿರುವಂತಹ ರಾಮ ಮಂದಿರ ಯಾಕೆ ಸೋರ್ತಿದೆ? ಇನ್ನು ರಾಮ ಮಂದಿರ ಉದ್ಘಾಟನೆ ಆಗುವಾಗ ಶಂಕರಾಚಾರ್ಯ ಪೀಠದ ಜಗದ್ಗುರು ಒಂದು ಮಾತನ್ನ ಹೇಳಿದ್ರು. ಯಾವ ಮಂದಿರ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣ ಆಗಿಲ್ಲ, ಇನ್ನು ನಿರ್ಮಾಣ ಹಂತದಲ್ಲಿರುವಂತಹ ದೇವಾಲಯವನ್ನ ಉದ್ಘಾಟನೆ ಮಾಡೋದು ಸಂಪ್ರದಾಯದಲ್ಲಿ ಇಲ್ಲ ಎನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಹಾಗಾದ್ರೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ನೀರು ಸೋರ್ತಿರೋದು ಯಾವುದೋ ಅಶುಭ ಸೂಚಕನ? ಈಗ ಹೀಗೊಂದು ಪ್ರಶ್ನೆ ಎಲ್ಲರನ್ನ ಆವರಿಸಿ ಬಿಟ್ಟಿದೆ. ಹಾಗಾದ್ರೆ ಗರ್ಭಗುಡಿಯಲ್ಲಿ ನೀರು ಸೋರ್ತಿರೋದಾದ್ರೂ ಯಾಕೆ? ಇವೆಲ್ಲವನ್ನ ಇಂಚಿಂಚಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಉದ್ಘಾಟನೆಯಾಗಿ 6 ತಿಂಗಳಾಗಿದೆ. ಹೇಗಿರುವಾಗ ಅಯೋಧ್ಯೆಯಲ್ಲಿ ಸದ್ಯ ಭಾರಿ ಮಳೆಯಾಗ್ತಿದ್ದು ಮಳೆಗೆ ರಾಮ ಮಂದಿರದ ಚಾವಣಿ ಸೋರುತ್ತಿದೆ ಅಂತ ದೇವಾಲಯದ ಮುಖ್ಯ ಅರ್ಚಕ ಸತ್ಯೇಂದ್ರ ದಾಸ್ ಆರೋಪ ಮಾಡಿದ್ದಾರೆ. ಮೊದಲ ಮಳೆಗೆ ಗರ್ಭಗುಡಿಯ ಚಾವಣಿಯ ಮೂಲಕ ನೀರು ಒಳಗೆ ಬಂದಿದೆ. ನೂರಾರು ಇಂಜಿನಿಯರ್ಗಳು ಎಲ್ಲಿದ್ದಾರೆ? ವ್ಯವಸ್ಥಿತವಾಗಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಹೀಗಿದ್ದರೂ ಕೂಡ ಗರ್ಭಗುಡಿಯಲ್ಲಿ ನೀರು ಸೋರುತ್ತಿರುವುದು ಟೀಕೆಗೆ ಕಾರಣವಾಗಿದೆ. ಇದೇ ವೇಳೆ ಅಯೋಧ್ಯ ಮಂದಿರದ ಕಾಮಗಾರಿ ನಡೆಯುತ್ತಿರೋದ್ರಿಂದ ನೀರು ಸೋರಿಕೆ ಸಹಜ ಅಂತ ದೇಗುಲ ನಿರ್ಮಾಣ ಸಮಿತಿಯ ಮುಖ್ಯಸ್ಥ ನೃಪೇಂದ್ರ ಮಿಶ್ರಾ ಸ್ಪಷ್ಟನೆ ನೀಡಿದ್ದಾರೆ. ವಿಶ್ವ ಪ್ರಸಿದ್ಧ ದೇವಾಲಯದಲ್ಲಿ ಮಳೆ ನೀರಿನ ಸೋರಿಕೆಯೇ ಆಶ್ಚರ್ಯ ತಂದಿದೆ. ಇದು ಹೇಗೆ ಆಯಿತು? ದೊಡ್ಡ ದೊಡ್ಡ ಇಂಜಿನಿಯರ್ಗಳು ನಿರ್ಮಿಸಿದ ಮೇಲೂ ಕಹ ಇಂಥ ರೀತಿಯ ವ್ಯವಸ್ಥೆ ಆಗ್ತಿರೋದು ಯಾಕೆ ಅಂತ ದೊಡ್ಡ ಪ್ರಶ್ನೆ ಎದ್ದಿದೆ. ಇದು ದೊಡ್ಡ ತಪ್ಪು. ದೇವಾಲಯ ನಿರ್ಮಾಣದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಯುಪಿ ಕಾಂಗ್ರೆಸ್ ಅಧ್ಯಕ್ಷ ಅಜಯ್ ರಾಮ್ ಆರೋಪಿಸಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ರಾಮ ಮಂದಿರ ಸ್ಥಾಪನೆಯಾಗಿ 6 ತಿಂಗಳಿಗೆ ದೇವಾಲಯದ ಗರ್ಭಗುಡಿಯಲ್ಲಿ ನೀರು ಸೋರಿಕೆ ಆಗ್ತಿದೆಯಂತ ಆರೋಪ ಮಾಡ್ತಿರೋದು ನಾವಲ್ಲ, ಸ್ವತಃ ರಾಮ ಮಂದಿರದ ಪ್ರಧಾನ ಅರ್ಚಕರೇ. ಎಷ್ಟೆಲ್ಲ ವ್ಯವಸ್ಥಿತವಾಗಿ ಕೋಟ್ಯಾಂತರ ಭಕ್ತರ ಆರಾಧ್ಯ ಕೇಂದ್ರದಲ್ಲಿ ಈಗ ಗರ್ಭಗುಡಿಯಲ್ಲಿ ನೀರು ಸೋರ್ತಿರುವುದು ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ದೇಶದ ಉನ್ನತ ಇಂಜಿನಿಯರ್ಗಳ ಮೂಲಕವಾಗಿ ಕಾಮಗಾರಿ ಅಯೋಧ್ಯೆಯ ನಿರ್ಮಾಣವಾಗಿತ್ತು. ಆದ್ರೆ ಇದೇ ಹೊತ್ತಲ್ಲಿ ಕೇವಲ 6 ತಿಂಗಳಲ್ಲಿ ಗರ್ಭಗುಡಿಯಲ್ಲೇ ನೀರು ಸೋರಿಕೆ ಆಗ್ತಿರುವುದು ಬೇಸರದ ಸಂಗತಿಯಾಗಿದೆ. ಹೀಗಾಗಿ ಭಕ್ತಾಭಿಮಾನಿಗಳು ಅತಿ ಶೀಘ್ರವಾಗಿ ಈ ಒಂದು ಕಾಮಗಾರಿ ಕೆಲಸ ಸಂಪೂರ್ಣ ಆಗ್ಲಿ ಅಂತ ಆಶಿಸುತ್ತಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.